ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಮಣದ ಫಲ ಕುಂಭರಾಶಿಯವರಿಗೆ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಕುಂಭರಾಶಿಯಿಂದ 12ರಲ್ಲಿ ಸೂರ್ಯನಾರಾಯಣರು, 6ರಲ್ಲಿ ಕುಜಗ್ರಹರು, 11ರಲ್ಲಿ ಬುಧಗ್ರಹರು, ಗುರುಗ್ರಹರು ವಕ್ರಿಯಾಗಿ 4ರಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಶುಕ್ರ ಮತ್ತು ಶನಿಗ್ರಹರು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ರಾಹು ಮಹಾರಾಜರು 2ರಲ್ಲಿ ಹಾಗೂ ಕೇತುಗ್ರಹರು 8ನೇ ಮನೆಯಲ್ಲಿದ್ದರೆ, ಚಂದ್ರಗ್ರಹರು 2 ದಿನಕ್ಕೊಮ್ಮೆ ರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಿರ್ತಾರೆ. ಗ್ರಹಗತಿ ಈ ರೀತಿ ಇರುವಾಗ ಕುಂಭರಾಶಿಯವರಿಗೆ ಈ ತಿಂಗಳು ಸಂಬಂಧಗಳಲ್ಲಿ ಸ್ವಲ್ಪ ತೊಂದರೆ ಎದುರಾಗುತ್ತೆ. ಮತ್ತು ಅನಿರೀಕ್ಷಿತವಾಗಿ ಖರ್ಚು ವೆಚ್ಚ ಹೆಚ್ಚೋದ್ರಿಂದ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆಯನ್ನು ಎದುರಿಸಬೇಕಾಗತ್ತೆ. ಏನು ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಕೈಗೊಳ್ಳುವ ಕಾರ್ಯಗಳು ವಿಫಲವಾಗುತ್ತೆ. ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲೂ ಕೂಡ ತುಂಬಾ ಗೊಂದಲ ಮಾಡ್ಕೊಳ್ತೀರಾ. ಎಲ್ಲಿಯಾದರೂ ದೂರ ಪ್ರಶಾಂತ ಸ್ಥಳಕ್ಕೆ ಹೋಗೋಣ ಅಂತ ಹೋದರೆ ಅಲ್ಲಿಯೂ ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಒದ್ದಾಡ್ತೀರಿ. ಬಂಧು ಬಾಂಧವರು ದೂರ ಇಡ್ತಿದ್ದಾರೆ ಅನ್ನೋ ಚಿಂತೆ ನಿಮ್ಮನ್ನು ಕಾಡುತ್ತೆ. ವೀಕ್ಷಕರೇ, ಇದೆಲ್ಲದರಿಂದ ನೀವು ಹೊರಗಡೆ ಬರಲೇಬೇಕಾಗತ್ತೆ. ನಿಮ್ಮ ಅಂತಃಶಕ್ತಿಯನ್ನು ನೀವು ಜಾಗೃತಗೊಳಿಸ್ಕೊಳ್ಳಿ. ನಿರುಮ್ಮಳವಾಗಿ ಸುಮ್ಮನೆ ಕೂತು ನಿಮ್ಮ ಉಸಿರಾಟವನ್ನು ಗಮನಿಸಿ. ಪ್ರತಿನಿತ್ಯ ಉದಯಿಸುವ ಸೂರ್ಯನಿಗೆ ನಮಸ್ಕರಿಸಿ. ಇದರಿಂದ ಶಾಂತಿ ಸಮಾಧಾನ ಸಿಕ್ಕು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಶುಭವಾಗಲಿ.